ಇಟ್ಕೊಂಡಿದ್ದೀನಲ್ಲ ಅಂಬರಿನ ಇಟ್ಕೊಂಡಿದ್ದೆ ಒಂದು ಕೈಯಲ್ಲಿ. ಗುಡ್ ಈವ್ನಿಂಗ್ ಗೈಸ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಬೆಳಗ್ಗೆಯಿಂದ ಅಂದರೆ ಫೋನ್ ನೋಡ್ತಾ ನೋಡ್ತಾ ಮಲಗಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಮತ್ತೆ ಮಲಗಕ್ಕೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಕೊನೆಗೆ ಫೋನಲ್ಲಿ ಚಾರ್ಜ್ ಖಾಲಿ ಆಗಿತ್ತು. 20% ಚಾರ್ಜ್ ಮಾಡಿಕೊಂಡು ವೀಡಿಯೋ ಮಾಡಕತ್ತೀನಿ. ಸೊ ವ್ಲಾಗ್ ಮಾಡಿ ತುಂಬ ದಿನ ಆಗ್ತಿದೆ, ಯಾಕಂದರೆ ನನಗೆ ಅದಕ್ಕೆ ಟೈಮ್ ಕೊಡೋಕ್ಕಾಗ್ತದೆ. ದಿನ ಏನು ನೋಡ್ತೀರಿ ಹೇಳಿ? ಅದನ್ನು ನೋಡಿದ್ದನ್ನು ನೋಡಿದ್ರೆ ಬೋರಿಂಗ್ ಆಗಿಬಿಡುತ್ತೆ. ಅದಕ್ಕೆ ಹೊರಗಡೆ ಎಲ್ಲ ತೋರಿಸೋದು ಕಡಿಮೆ ಮಾಡಿದ್ದೀನಿ. ಹೊರಗಡೆ ತೋರಿಸೋದೆಲ್ಲ ಕಡಿಮೆ ಮಾಡಿದ್ದೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲೊಕೇಶನ್ನ. ಸೊ ಅದಕ್ಕೆ ಇವಾಗ ಜ್ಯೂಸ್ ಕುಡಿಯೋಕೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಬಟ್ ಇವಾಗ ಸಿಕ್ಕಾಪಟ್ಟೆ ಹೀಟ್ ಆಗ್ತಿದೆ. ಹುಡುಗರು ಯಾರಿಲ್ಲ ಅದ್ರ ಮೇಲೆ, ಒಬ್ಬನೇ ಇದ್ದೀನಿ. ಸೊ ಎಲ್ರಿಗೂ ಊರಿಗೆ ಹೋಗಿದ್ದಾರೆ, ನಾನು ಒಬ್ಬನೇ ಬಿಟ್ಟು ಹೋಗಿದ್ದಾರೆ. ಸೊ ಯಾಕೆಂದರೆ ನನ್ನ ಎಕ್ಸಾಮ್ನ ಲೇಟ್ ಅಲ್ವಾ, ಸೊ ಅದಕ್ಕೆ ಜ್ಯೂಸ್ ಕುಡಿಯೋಕೆ ಹೋಗ್ತಿದ್ದೀನಿ. ಸೊ ವ್ಲಾಗ್ ಮಾಡೋಣ ಅಂತ ಮಾಡಿದೆ, ಹೋಗೋಣ ಬನ್ನಿ. ಸೊ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಬೆಸ್ಟು ಇನ್ನೂ ಇದೆ. ಸೊ ಹಾಗಾಗಿ ಅಂಬಾರಿ ತೊಗೊಂಡು ಹೋಗೋಣ ಅಂತ ಬಂದೆ. ಅಂಬಾರಿಗೆ ಒಳಗೆ ಹಾಕಿದ್ದಾರೆ, ಹುಡುಗರು ತೊಗೊಂಡು ಹೋಗಿದ್ರು ಅನಿಸುತ್ತೆ. ನಾನು ಹಾಕಿರ್ತೀನಿ ನಾನು ಕೂಡ, ಬಟ್ ಅಂಡರ್ ಗ್ರೌಂಡಲ್ಲಿದೆ. ಈಗ ಹಿಂಗೆ ಹೋಗೋದಂತ. ಯಾರ್ದು ಇದು ನಮ್ದಲ್ಲ. ಸೊ ಒಳಗೆ ಹಾಕ್ಬಿಟ್ಟಿದ್ದೀನಿ ಸೈಕಲ್ನ, ಹೊರಗೆ ತೊಗೊಂಡೋಗ್ಬೇಕು. ಸ್ವಲ್ಪ ಕಷ್ಟ, ಹಾಗೋ ಈಗೋ ಕಷ್ಟಪಟ್ಟು ಸೈಕಲ್ನ ಹೊರಗಡೆ ತೆಗೆದೆ. ಸೊ ಹೋಗೋಣ. ಬಿತ್ತು ಸರಿಯಾಗಿ. ಸೊ ಲೆಟ್ಸ್ ಗೋ. ರೀಸೆಂಟ್ಲಿ ಅಂದರೆ ಒಂದು 2 days ಆಯಿತು ರೋಡ್ ಆಗಿದ್ದು. ಇದು ಒಂದೇ ದಿನಕ್ಕಾಗಿದೆ. ಇದು ದಿನಕ್ಕೊಂದೊಂದು ರೋಡ್ ಅಲ್ಲಿ ನೋಡಿ ಹೋಗ್ತಿದೆ, ಕಾಣ್ತಿದೆಯಾ? ಅದು ಜೂಮ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಸೈಕಲ್ ಇಟ್ಕೊಂಡಿದ್ದೀನಲ್ಲ, ಅಂಬರಿನ ಇಟ್ಕೊಂಡಿದ್ದೆ ಒಂದು ಕೈಯಲ್ಲಿ. ಸೊ ಜೂಮ್ ಮಾಡೋಕ್ಕೂ ಆಗಲ್ಲ. ಹುಡುಗರು ನೋಡಿ ಅಕ್ಕ ಪಕ್ಕ ಇಲ್ಲಿಗೆ ಒಬ್ಬರು ಟೀ ಕುಡಿಯೋಂಥದ್ದು ಬರ್ತಾರೋ ನೋಡಿ. ಈ ಅಂಗಡಿ ಕೂಡ ಓಪನ್ ಇಲ್ಲ. ಸೊ ಜನ ಕೂಡ ಯಾರೂ ಇಲ್ಲ, ಒಬ್ಬನೇ. ಈ ಹೊಸ ರಸ್ತೆಗಳು ಆದರೆ ಏನು ಪ್ರಾಬ್ಲಮ್ ಅಂದರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವು ಏನಂತಾರೆ ಇದನ್ನು, ಸಣ್ಣ ಸಣ್ಣ ಕಲ್ಲು ಇರ್ತಾವಲ್ಲ ಇದರಲ್ಲಿ, ಅವು ಮುಖಕ್ಕೆ ಹಿಡಿಯೋದು. ಅಂದರೆ ನೋಡಿ ಟೈರಿಗೆಲ್ಲ ಅಂಟ್ಕೊಳ್ಳುತ್ತೆ. ಸೊ ನಡ್ಕೊಂಡಾಗ ತುಂಬ ಪ್ರಾಬ್ಲಮ್. ಇದು ಸ್ವಲ್ಪ 1 week ಆಯಿತು ಈ ರೋಡ್ ಆಗಿದ್ದು. ಅದು 1 ದಿನ, ಅದು 2 ದಿನದಲ್ಲಾಗಿದೆ, ಇದು 2 ದಿನದಲ್ಲಾಗಿದೆ. ಆಗಿರೋದೆಲ್ಲ 1 week ಆಯಿತು. ಸೊ ಫೈನಲಿ ಬಂದಾಯಿತು, ಜ್ಯೂಸ್ ಆಗ್ತಿದೆ. ಸೊ ಅಂಗಡಿಯವರು ಕೂಡ ಬಂದಿಲ್ಲ ಇವತ್ತು. ಸೊ ಅವ್ರ ಹತ್ರ ಇಸ್ಕೋಬೇಕಾಗಿತ್ತು ಅದನ್ನು ಹೇಳಿದ್ದೆ. ಅಲ್ಲಿ ಗ್ರೌಂಡ್ ಆಗಿದೆ ನೋಡಿ, ವಾಲಿಬಾಲ್ ಗ್ರೌಂಡ್ ಅನ್ಸುತ್ತೆ. ಕಾಣ್ತಿದೆಯಾ ಭಾಯ್? ಮಜಾ ಆಯಾ. ಅದು ರೀಸೆಂಟ್ಲಿ ಆಗಿರೋದು. ಸೊ ನಾನು ಹೇಳಿರೋಂಥ ಜ್ಯೂಸು ಕರ್ಬೂಜ ಜ್ಯೂಸು ಅಂತ. ಅದು ಬಾಡಿಗೆ ಕೂಲು, ಇನ್ನೊಂದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ತುಂಬ ಕೋಲ್ಡ್ ಆಗಿದೆ. ಕೋಲ್ಡ್ ಇರಬೇಕು ಅಂತ ನಾನು ಇದನ್ನೇ ಜಾಸ್ತಿ ಕುಡಿ. ಇದು ಬಾಡಿಗೆ ತುಂಬ ಕೋಲ್ಡ್, ಅಂದರೆ ಹೀಟ್ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಅಂದರೆ ಆಗೋದೇ ಇಲ್ಲ, ಪೈನಾಪಲಿಂದ ಹೀಟ್ ಜಾಸ್ತಿ. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಹೈ ಸರ್. ಗೈಸ್ ಇಲ್ಲೇನೋ ಮಾಡ್ತಿದ್ದಾರೆ ನೋಡಿ.
ರೋಡ್ ಅಳತೆ ಮಾಡ್ತಾವ್ರೆ. ಗಾಯ್ಸ್, ಇವತ್ತಿನ ವಿಡಿಯೋ ಅಷ್ಟೇ. ಸೊ ಈ ವಿಡಿಯೋ ತುಂಬ ಲೆಂತಾಗಿ ಮಾಡಿಲ್ಲ, ಅಂದರೆ ದೊಡ್ಡ ವಿಡಿಯೋ ಮಾಡಿಲ್ಲ. ಯಾಕಂದರೆ ಇವತ್ತಿನ ವಿಷಯದಲ್ಲಿ ಏನಿಲ್ಲ, ಜ್ಯೂಸ್ ಕುಡಿಯೋಕೆ ಅಷ್ಟು ಹೋಗಿದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಿನ ವ್ಲಾಗ್ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.